ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ದಿ ಕಸ್ಬ್ ಪೀಪಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಶುಭ ಸ್ವಾಗತ. ಸೊ ಈ ದಿನ ನಾನು ಯಾಕೆ ಶನಿ ತುಲಾ ರಾಶಿನಲ್ಲಿ ಉಚ್ಚಾಯಿತು, ಯಾಕೊಬ್ಬ ವ್ಯಕ್ತಿ ಜಾತಕದಲ್ಲಿ ಶನಿ ಉಚ್ಚಾಯಿತು, ತುಲಾ ರಾಶಿನಲ್ಲಿ ಉಚ್ಚಾಯಿತು ಅನ್ನೋಕ್ಕಿಂತ ಒಬ್ಬ ವ್ಯಕ್ತಿ ಜಾತಕದಲ್ಲಿ ಶನಿ ಯಾಕೆ ಉಚ್ಚಾಯಿತು. ಸೊ ವೀಕ್ಷಕರೇ, ಒಂದು ವಿಚಾರ ಹೇಳ್ತೀನಿ. ಕರ್ಮ ಅಂತ ಹೇಳ್ತೀವಿ, ಸುಮ್ನೆ ಗ್ರಹಗಳು ಉಚ್ಚಾಗಲ್ಲ, ಸುಮ್ನೆ ಗ್ರಹಗಳು ನಮ್ಮ ಜಾತಕದಲ್ಲಿ ಹೋಗ್ಬಿಟ್ಟು ಒಂದ್ ಮನೇಲಿ ಕುತ್ಕೊಳ್ಳಲ್ಲ. ಎಷ್ಟೋ ಲೈಫ್ ಟೈಮ್ ಅಲ್ಲಿ, ಎಷ್ಟೋ ಪ್ರೀವಿಯಸ್ ಲೈಫ್ ಟೈಮ್ ಅಲ್ಲಿ ನಾವೇನೋ ಕರ್ಮ ಮಾಡ್ಕೊಂಡ್ ಬಂದಿರ್ತೀವಿ. ಆ ಕರ್ಮಕ್ಕೆ ತಕ್ಕ ಹಾಗೆ ಗ್ರಹಗತಿಗಳು ಕೂದಿರುತ್ತೆ ಜಾತಕದಲ್ಲಿ. ಸೊ ಇಲ್ಲಿ ಯಾಕೆ ಶನಿ ಉಚ್ಚಾಯ್ತು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಅಂದ್ರೆ, ಶನಿ ಹೇಳ್ತಾ ಇದೆ, ನೋಡಯ್ಯ, ನೀನ್ ಯಾವ್ದೋ ಜನ್ಮದಲ್ಲಿ ಅನ್ಕಂಡೀಷನಲ್ ಆಗಿ ಕರ್ಮ ಮಾಡಿದ್ಯಾ, ಅನ್ಕಂಡೀಷನಲ್ ಆಗಿ ಒಬ್ಬ ವ್ಯಕ್ತಿಗೆ ಸೌಕೊಂಡಿದ್ಯಾ, ಒಬ್ಬ ವ್ಯಕ್ತಿಗೆ ಸಿಕ್ಕಾಪಟ್ಟೆ ಸೌಕೊಂಡಿದ್ಯಾ, ಸೇವೆ ಮಾಡಿದ್ಯಾ. ಈಗ ಫಾರ್ ಎಕ್ಸಾಂಪಲ್, ನೀನೇನೊಬ್ಬ ಡಾಕ್ಟರ್ ಆಗಿದ್ದೆ, ಜನರಿಗೋಸ್ಕರ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡಿದ್ಯಾ, ಜನರ ಸೇವೆ ಮಾಡಿದ್ಯಾ. ನೀನೊಬ್ಬ ರಾಜಕಾರಣಿ ಆಗಿದ್ದೆ, ಪ್ರಜೆಗಳ ಹಿತಕ್ಕಾಗಿ ನೀನ್ ಕೆಲಸ ಮಾಡಿದೀಯಾ. ನೀನೊಬ್ಬ ಜ್ಯೋತಿಷ್ಯ ಆಗಿದ್ದೆ, ಜನರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟು ತೋರಿಸಿದೀಯ. ನೀನೇನೋ ಆಗಿದೆ ಅಂದ್ರೆ ಜನರಿಗೆ, ಸಮಾಜಕ್ಕೆ, ಸಮಾಜದಲ್ಲಿರ್ತಕ್ಕಂಥ ಎಲ್ಲಾ ತರದ ಜನರಿಗೂ ಕೂಡ ನೀನು ಲಾಭ ಮಾಡ್ಕೊಟ್ಟಿದೀಯ ಅನ್ಕಂಡೀಷನಲ್ ಆಗಿ. ಎಲ್ರಿಗೂ ಆಗಿದೆಯಾ, ಎಲ್ರಿಗೂ ಸೋಕೊಂಡಿದ್ಯಾ ನೀನು. ನನಗೆ ನಿನ್ನ ಸೇವೆ ಇಷ್ಟ ಆಯ್ತು ಕಣಯ್ಯ, ಅದಕ್ಕೆ ಈ ಜನ್ಮದಲ್ಲಿ ನಾನು ನಿನ್ನ ಜಾತಕದಲ್ಲಿ ಹುಚ್ಚಾಗಿ ಕೂರ್ತಾ ಇದ್ದೇನೆ. ಇದೇ ಶನಿ ಮಹಾರಾಜ್ ಹೇಳ್ತಕ್ಕಂಥ ವಿಚಾರ. ನಾನು ಈ ಜನ್ಮದಲ್ಲಿ ನಿನ್ ಜಾತಕದಲ್ಲಿ ಹುಚ್ಚಾಗಿ ಕೂರ್ತಾ ಇದ್ದೀನಿ. ಈ ಜನ್ಮದಲ್ಲಿ ನಾನು ನಿನ್ಗೆ ಹುಚ್ಚಾಗ್ಬಿಟ್ಟು ಕೂತ್ಕೊಂಡು ಏನ್ ಹೇಳ್ತಾ ಇದೀನಿ ಅಂದ್ರೆ, ಸಮಾಜಕ್ಕೆ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಕೊಡು, ಸಮಾಜಕ್ಕೆ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಕೊಡು, ಇನ್ನೊಬ್ರು ಕಷ್ಟಕ್ಕಾಗು. ಭಗವಂತನ ತೋರಿಸ್ತೀನಿ ಕಣಯ್ಯ ನಿನಗೆ. ಯಾಕಂದ್ರೆ ಉಚ್ಚ ಗ್ರಹಗಳು ಸ್ವಲ್ಪ ಆಧ್ಯಾತ್ಮಿಕಕ್ಕೆ ಪುಷ್ ಮಾಡ್ತಕ್ಕಂಥ ಜಾಸ್ತಿ. ಒಂದು ಗ್ರಹ ಉಚ್ಚ ಆಗಿದೆ ಅಂದ್ರೆ, ಈಗ ಸ್ಟೀವ್ ಜಾಬ್ಸ್ ತಗೊಳ್ಳಿ, ಶನಿ ಉಚ್ಚ, ಭಾರತಕ್ಕೆ ಬಂದು ಅವರು ಕೂಡ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಅನ್ನು ಮಾಡಿರ್ತಕ್ಕಂಥದ್ದು. ಸೊ ಅಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಅದು ಶನಿ ನಿಷ್ಕಾಮ ಕರ್ಮ, ನಿಸ್ವಾರ್ಥ ಕರ್ಮ ಮಾಡು, ಅದರಿಂದ ನಾನು ಭಗವಂತನ ಹತ್ರ ಕರ್ಕೊಂಡು ಹೋಗ್ತೀನಿ, ಭಗವಂತನ ತೋರಿಸ್ತೀನಿ. ಶುಕ್ರ ಅನ್ಕಂಡೀಷನಲ್ ಭಕ್ತಿ, ಏನು ಎಕ್ಸ್ಪೆಕ್ಟೇಷನ್ ಇಡ್ಬೇಡ, ದೇವ್ರ ಭಕ್ತಿ ಮಾಡು, ದೇವ್ರ ಮೇಲೆ ನಂಬಿಕೆ ಇಡು, ಒಂದು ಭಕ್ತಿ, ಪ್ರೀತಿಸು, ಗೌರವಿಸು ಎಲ್ರನ್ನು. ಲವ್ ಇಸ್ ಗಾಡ್, ದೇವ್ರು ಗಾಡ್. ಮೀನರಾಶಿ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ, ಮೀನರಾಶಿ ದೇವರ ರಾಶಿ ಅಂತ ಕರಿತೀವಿ. ನ್ಯಾಚುರಲ್ 12ನೇ ಮನೆ, 12ನೇ ಮನೆ ಅಂದ್ರೆ ಭಗವಂತ, 9ನೇ ಮನೆ ಅಲ್ಲ. ಯಾಕಂದ್ರೆ ನಿರ್ವಿಕಲ್ಪ, ನಿರಾಕಾರ, ನಿರ್ಭೇದ, ನಿರ್ಮಮ, ನಿಷ್ಕಲ್ಮಶ, ರೂಪ ಇಲ್ಲದ್ದು, ನಿರಂತರ, ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಭಗವಂತ, ಫಾರ್ಮ್ಲೆಸ್ ಗಾಡ್. 12ನೇ ಮನೆ ಅಂದ್ರೆ ಭಗವಂತ, ದೇವರು 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 12ನೇ ಮನೆ. ಅಲ್ಲಿ ಶುಕ್ರ ಉಚ್ಚ ಆಗ್ತಾ ಇದೆ. ಶುಕ್ರ ಅಂದ್ರೆ ಪ್ರೀತಿ. ಅಲ್ಲಿ ಏನ್ ಉಚ್ಚ ಆಗ್ಬಿಟ್ಟು ಏನ್ ಹೇಳ್ತಾ ಇದೆ, ಲವ್ ಇಸ್ ಗಾಡ್, ಗಾಡ್ ಇಸ್ ಲವ್, ಪ್ರೇಮ್ ಹಿ ಭಗವಾನ್ ಹೇ, ಈ ತರ. ಇನ್ನ ನೆಕ್ಸ್ಟ್ ಗುರು ಉಚ್ಚ ಆಗ್ಬಿಟ್ಟು ಏನ್ ಹೇಳ್ತಾ ಇದೆ ಅಂದ್ರೆ, ಜ್ಞಾನ. ನೀನು ಜ್ಞಾನ ಸಂಪಾದನೆ ಮಾಡಿದೆ ಈ ಜನ್ಮದಲ್ಲಿ. ಆ ಜ್ಞಾನವನ್ನ ಈ ಜನ್ಮದಲ್ಲಿ ಆ ಜ್ಞಾನದ ಮುಖಾಂತರ ನನಗೆ ಭಗವಂತ ಏನು ಅಂತ ತೋರಿಸ್ತೀನಿ. ಜ್ಞಾನದ ಹಾದಿನಲ್ಲಿ ನಿನಗೆ ಭಗವಂತನ ಏನು ಅಂತ ನಾನು ತೋರಿಸ್ತೀನಿ. ಇದೇ ತರ ಒಂದೊಂದು ಗ್ರಹಗಳು ಒಂದೊಂದು ಹೇಳ್ತಾ ಇದೆ. ಇನ್ನ ರಾಹು ವೃಷಭ ರಾಶಿನಲ್ಲಿ ಉಚ್ಚ ಆಗುತ್ತೆ. ರಾಹು ಅಂದ್ರೂ ಮಾಯೆ, ಆದಿಶಕ್ತಿ, ಮಾಯೆ. ನಾನು ಮಾಯೆ ಮುಖಾಂತರ ನಿನಗೆ ಭಗವಂತ ಅಂದ್ರೆ ಏನೋ ತೋರಿಸ್ತೀನಿ. ರಾಹು. ಕೇತು ಅಂದ್ರೆ ಮೋಕ್ಷ, ಸಪರೇಷನ್ ಇಂದ ನಿನಗೆ ದೇವರು ಅಂದ್ರೆ ಏನೋ ತೋರಿಸ್ತೀನಿ. ಕೇತು ಉಚ್ಚ ಆದ್ರೆ ಒಂದೊಂದು ಗ್ರಹಗಳದ್ರ ತತ್ವ ಅದು. ಇನ್ನು ಮಂಗಳ ಉಚ್ಚ ಆದ್ರೆ ಶಕ್ತಿಯಿಂದ ನಾನು ನಿನಗೆ ಭಗವಂತ ಅಂದ್ರೆ ಏನೋ ತೋರಿಸ್ತೀನಿ. ಯಾಕಂದ್ರೆ ಈ ಕೆಲವೊಂದು ಕರಾಟೆ, ಕುಂಫು, ಅವರು ಕೂಡ ಕೆಲವೊಬ್ರು ಮಾಂಕ್ಸ್ಗಳಿದ್ದಾರೆ. ಅಲ್ಲೂ ಕೂಡ ನೀವು ನೋಡ್ಬೋದು. ಅದರಲ್ಲಿ ಅದು ಈ ಡಿಫೆನ್ಸ್ ಸ್ಕಿಲ್ಸ್ ಅಂತ ನಾವೇನ್ ಕರಿತೀವಲ್ಲ, ಅದು ಸ್ಪಿರಿಚುಯಾಲಿಟಿ ಕೂಡ ಸ್ವಲ್ಪ ಕರೆಕ್ಟ್ ಆಗಿದೆ. ಸೊ ಶಕ್ತಿಯಿಂದ, ಹೋರಾಟದಿಂದ ಒಂದು ಶಕ್ತಿ, ಅದರಿಂದ ನಾನು ನಿನಗೆ ದೇವರು ಅಂದ್ರೆ ಏನು ಅಂತ ತೋರಿಸ್ತೀನಿ. ಮಂಗಳನ ಒಂದು ಕಾನ್ಸೆಪ್ಟ್ ಇದೆ, ಒಂದೊಂದು ಗ್ರಹದ ಒಂದೊಂದು ಕಾನ್ಸೆಪ್ಟ್ ಇದೆ. ಇನ್ನ ಬುಧ ಅತಿ ಬುದ್ಧಿ ಉಪಯೋಗಿಸ್ತೆ ನಿಜ, ಆದ್ರೆ ಭಗವಂತನ ಅರ್ಥ ಮಾಡ್ಕೋಬೇಕು ಅಂದ್ರೆ ಬುದ್ಧಿ ಎಲ್ಲ ಬೇಕಾಗಿರೋದು, ಭಕ್ತಿ ಬೇಕಾಗಿರೋದು. ನಾನು ಅದರಿಂದ ನಿನಗೆ ತೋರಿಸ್ತೀನಿ. ಈ ತರ ಒಂದೊಂದು ಗ್ರಹಗಳು ಒಂದೊಂದ್ ತರ ಹೇಳ್ತಾ ಇದೆ, ಅದ್ರ ಸ್ಟೈಲ್ ಅದು. ಇನ್ನ ಸೂರ್ಯ ಉಚ್ಚ ಆಗ್ಬಿಟ್ಟು ಅದು ಒಂದು ಆತ್ಮಶಕ್ತಿ, ವಿಲ್ ಪವರ್ ಇಂದ ನನಗೆ ಭಗವಂತ ಅಂದ್ರೆ, ವಿಲ್ ಪವರ್ ಸಿಕ್ಕಾಪಟ್ಟೆ ಕರೇಜ್ ಜಾಸ್ತಿ ಕೊಡುತ್ತೆ. ಕರೇಜ್, ವಿಲ್ ಪವರ್, ಜೀವನ ಹೆದರ್ಸ್ತಕ್ಕಂಥದ್ದು, ಬೋಲ್ಡ್ನೆಸ್, ಆ ಒಂದು ಏನ್ ಬಂದ್ರು ನನ್ನ ಮುನ್ನುಗ್ಬಿಟ್ಟು ಸಾಧನೆ ಮಾಡ್ತೀನಿ, ಈ ಒಂದು ಛಲ, ಆತ್ಮಶಕ್ತಿ, ಆತ್ಮಧೈರ್ಯ. ಸೂರ್ಯ ಸ್ವಯಂ ಜ್ಯೋತಿಷಿ ಅಂತ ಕರಿತೀವಿ. ಸೂರ್ಯ ಒಂದು ಪೊಟೆನ್ಸಿ, ಎಲ್ಲಾ ಒಂದು ಸ್ಪಿರಿಚುವಲ್ ಎನರ್ಜಿಯ ಮೂಲ, ಆತ್ಮದ ಒಂದು ಎನರ್ಜಿ. ಅದು ಹುಚ್ಚಾದ್ರೆ ಈ ತರ. ಅಂದ್ರೆ ನಿನ್ನ ಆತ್ಮಕ್ಕೆ ಒಂದು ಭಗವಂತ ಅಂದ್ರೆ ಏನು ಅಂತ ಅಂದ್ರೆ, ನಿನ್ನ ಒಂದು ಸೌಲ್ ಶಕ್ತಿಯಿಂದ, ಆತ್ಮಶಕ್ತಿಯಿಂದ, ಅಂದ್ರೆ ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಇಂದ. ಯಾಕಂದ್ರೆ ಸೂರ್ಯ ಅಂದ್ರೆ ಈ ಮಂತ್ರ ಸಾಧನ, ಸ್ಪಿರಿಚುವಲ್ ಪ್ರಾಕ್ಟೀಸಸ್ ಕೂಡ ಸೂರ್ಯ ಕರಕ್ ಆಗ್ತಾನೆ. ಅದರಿಂದ ನಾನು ನಿನಗೆ ಐ ವಿಲ್ ಶೋ ವಾಟ್ ಇಸ್ ಗಾಡ್. ಇನ್ನ ಚಂದ್ರ ಅಂದ್ರೆ ಮನಸ್ಸು, ವಿಜ್ಞಾನ ಭೈರವ ತಂತ್ರ ಹೇಳ್ತಕ್ಕಂಥದ್ದೇನು, ಮನಸ್ಸನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ತಕ್ಕಂಥದ್ದು.
ಇನ್ನು ಚಂದ್ರ ಉಚ್ಚ ಆದ್ರೆ ಮನಸ್ಸನ್ನು ಕಂಟ್ರೋಲ್ ಅಲ್ಲಿ ಇಡ್ಕೋ. ಎಷ್ಟೋ ತಾಟ್ ಹೋಗ್ತಾ ಇರುತ್ತೆ ಮನ್ಸಲ್ಲಿ, ಎಷ್ಟೋ ತಾಟ್ ಹೋಗ್ತಾ ಇರುತ್ತೆ, ಮನ್ಸನ್ ಕಂಟ್ರೋಲ್ ಇಡ್ಕೋ, ಸೆಲ್ಫ್ ಕಂಟ್ರೋಲ್. ಈ ತರ ಒಂದೊಂದು ಗ್ರಹಗಳು ಒಂದೊಂದು ಉಚ್ಚ ಆಗ್ತಕ್ಕಂಥ ಗ್ರಹಗಳು, ಸ್ವಲ್ಪ ಗ್ರಹಗಳು ಉಚ್ಚ ಆದ್ರೆ ಆಸೆಗಳು ಕಡಿಮೆ, ಗ್ರಹಗಳು ಉಚ್ಚ ಆದಷ್ಟು ಆಸೆ ಕಡಿಮೆ, ಸ್ವಲ್ಪ ಅವು ಸ್ಪಿರಿಚುಯಾಲಿಟಿ ಕಡೆ ಪುಷ್ ಮಾಡ್ತಕ್ಕಂಥದ್ದು ಬಹಳ. ಒಬ್ಬ ವ್ಯಕ್ತಿ ಇನ್ನೊಬ್ರು ಹಿತ ಬಯಸ್ತಾ ಇದ್ದಾನೆ, ಇನ್ನೊಬ್ರು ಹಿತ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಆ ವ್ಯಕ್ತಿಯ ಜಾತಕದಲ್ಲಿ ಮ್ಯಾಕ್ಸಿಮಮ್ ಕೇಸಸ್ ಗ್ರಹ ಉಚ್ಚ ಆಗಿರುತ್ತೆ. ಇದು ವಿಚಾರ ವೀಕ್ಷಕರೇ. ಇಲ್ಲಿ ಏನೋ ಮಾತಾಡ್ತಾ ಇದೆ, ಶನಿ ಮಹಾರಾಜರ ಬಗ್ಗೆ ಮಾತಾಡ್ತಾ ಇದ್ದೆ ನಾನು. ಇನ್ನ ಉಳಿದ ಲಗ್ನ, ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಮಿಥುನ ಲಗ್ನದ ಬಗ್ಗೆ ಮಾತಾಡಿದ್ದೆ. ಇವಾಗ ನಾನು ಕರ್ಕಾಟಕ ಲಗ್ನ ಶನಿ ಕರ್ಕಾಟಕ ಲಗ್ನಕ್ಕೆ ಸಪ್ತಮಾಧಿಪತಿ ಅಂದ್ರೆ 7ನೇ ಮನೆ ಅಧಿಪತಿ ಮತ್ತೆ 8ನೇ ಮನೆ ಅಧಿಪತಿ, ಸಪ್ತಮಾಧಿಪತಿ ಮತ್ತೆ ಅಷ್ಟಮಾಧಿಪತಿ 4ನೇ ಮನೆ ತುಲಾ ರಾಶಿನಲ್ಲಿ ಉಚ್ಚ ಆಗ್ತಾ ಇದೆ. ಓಕೆ, ಸೊ 4ನೇ ಮನೆ ಅಂದ್ರೇನು? ಪ್ರಾಪರ್ಟಿ, ಮದರ್ಲ್ಯಾಂಡ್, ರಿಯಲ್ ಎಸ್ಟೇಟ್, ನಾಲೆಜ್, ಟೀಚಿಂಗ್, ಅಗ್ರಿಕಲ್ಚರ್, ವಾಸ್ತು 4ನೇ ಮನೆ, ಹಾರ್ಟಿಕಲ್ಚರ್, ಅಗ್ರಿಕಲ್ಚರಲ್ ಸೈನ್ಸ್, ಕನ್ಸ್ಟ್ರಕ್ಷನ್ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಆಟೋಮೊಬೈಲ್ ಇಂಜಿನಿಯರಿಂಗ್, ಇನ್ಫಾರ್ಮೇಶನ್, ಡಾಟಾ ಸೈನ್ಸಸ್ 4ನೇ ಮನೆ. ಅಲ್ಲಿ ಶನಿ ಸಪ್ತಮಾಧಿಪತಿ ಮತ್ತೆ ಅಷ್ಟಮಾಧಿಪತಿ 8ನೇ ಮನೆ ಅಕಲ್ಟ್ ನಾಲೆಜ್ ಅಂತ ತರ್ತಾ ಇದೆ. ಶನಿ ಅಕಲ್ಟ್ ನಾಲೆಜ್ ಜಾಸ್ತಿ ಮಾಡ್ತಾ ಇದೆ ಇಲ್ಲಿ. ಅದೇನ್ ಹೇಳ್ತಾ ಇದೆ? ಶನಿ ಅಂದ್ರೆ ಇಷ್ಟೇ ವೀಕ್ಷಕರೇ, ಇನ್ನೊಬ್ರಿಗೆ ಸಹಾಯ ಮಾಡು, ಸೋಷಿಯಲ್ ರಿಫಾರ್ಮ್ ಕೆಲಸ ನೀನ್ ಮಾಡು. ಶನಿ ಉಚ್ಚ ಆಗಿ ಹೇಳ್ತಕ್ಕಂಥ ಡೈಲಾಗ್ ಇದು. ನಿನ್ ಜಾತಕದಲ್ಲಿ ಉಚ್ಚ ಆಗಿರೋದು ಯಾಕೆಂದ್ರೆ ನೀನು ಸಮಾಜ ಸೇವೆ ಮಾಡು, ಸೋಷಿಯಲ್ ರಿಫಾರ್ಮ್ ಮಾಡು, ಸಮಾಜದಲ್ಲಿ ಏನಾರ ಒಂದು ಹೊಸದಾಗಿ ಬದಲಾವಣೆ ತಗೊಂಬಾ, ನಿನ್ ಕ್ರಿಯೇಟಿವಿಟಿನ ಬಳಸು. ಇದು ಶನಿ ಹೇಳ್ತಕ್ಕಂಥ ವಿಚಾರ. ಈ ಅಷ್ಟಮಾಧಿಪತಿ 7ನೇ ಮನೆ ಅಧಿಪತಿ ಪಬ್ಲಿಕ್ ಮತ್ತೆ 8ನೇ ಮನೆ ಇಂಟ್ಯೂಷನ್, ಪಬ್ಲಿಕ್ ದುಡ್ಡು, ಇಂಟ್ಯೂಷನ್, ಅಕಲ್ಟ್ ನಾಲೆಜ್, ಈಸೋಟರಿಕ್ ನಾಲೆಜ್, ಸ್ಪಿರಿಚುವಲ್ ನಾಲೆಜ್, ಮೆಡಿಕಲ್ ಸೈನ್ಸ್, 8ನೇ ಮನೆ ರಿಸರ್ಚ್, ಆ ಒಂದು ಜ್ಞಾನವನ್ನ ತಗೊಂಬ. 7ನೇ ಮನೆ ಅಂದ್ರೆ ಪ್ರಚಾರ ಮಾಡು, 7ನೇ ಮನೆ ಅದ್ರ ಬಗ್ಗೆ ಪ್ರಚಾರ ಮಾಡು, ಜನರ ಮನಸ್ಸಲ್ಲಿ ಚಾಪನ್ನು ಮೂಡಿಸು, ಜನರ ಸೋಷಿಯಲ್ ರಿಫಾರ್ಮ್ ಮಾಡು, ಜನರಿಗೆ ಸಹಾಯ ಮಾಡು, ಸೋಷಿಯಲ್ ರಿಫಾರ್ಮ್ ಮಾಡು. ನೀನು ಒಂದೇನೋ ಒಂದು ತಂತ್ರ ಮಂತ್ರ ಏನೋ ಸಾಧನೆ ಮಾಡ್ತಾ ಇದೀಯಾ, ಅದನ್ನ ಜನರಿಗೂ ಕೂಡ ಅದನ್ನು ಇಂಟ್ರೊಡ್ಯೂಸ್ ಮಾಡು. ಅದರಿಂದ ಅವರು ಕೂಡ ಅವ್ರ ಜೀವನನ ಅವರು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಮಾಡ್ಕೋಬಹುದು. ಅವ್ರಿಗೂ ಕೂಡ ಅದ್ರ ಬಗ್ಗೆ ಹೇಳ್ಕೊಡು, ಬೋಧನೆ ಮಾಡು. 4ನೇ ಮನೆ ವಾಸ್ತು, ಎಷ್ಟೋ ಜನಕ್ಕೆ ವಾಸ್ತು ಹೇಳ್ಕೊಟ್ಟು, ವಾಸ್ತು ಹೇಳಿ ಅವರ ಒಂದು ಲೈಫ್ ಸ್ಟೈಲ್ ಅನ್ನ ಬದಲಾವಣೆ ಮಾಡ್ತಕ್ಕಂಥದ್ದು, ಅವ್ರ ಬದುಕಲ್ಲಿ ಒಂದು ಹೊಸ ಬೆಳಕು ತರ್ತಕ್ಕಂಥದ್ದು. ಟೀಚರ್ಸ್, ಒನ್ ಆಫ್ ದ ಬೆಸ್ಟ್ ಟೀಚರ್, ಮೆಡಿಕಲ್ ಅಕಲ್ಟ್ ಟೀಚರ್, ಬೆಸ್ಟ್ ಎಲ್ಲ ತರ ಒಟ್ಟು ಟೀಚರ್ 4ನೇ ಮನೆ ಶನಿ ಉಚ್ಚಾಗ್ತದೆ. ಸೂಪರ್ ಆಗಿ ಅರ್ಥ ಮಾಡಿಸ್ತಾರೆ ಕಣ್ರಿ ಮಕ್ಕಳಿಗೆ. ಎಲ್ಲಾ ತರದ ಮಕ್ಳಿಗೂ ಅರ್ಥ ಆಗ್ಬೇಕು, ಆ ತರ ಪಾಠ ಮಾಡ್ತಾರೆ. 4ನೇ ಮನೇಲಿ ಶನಿ ಉಚ್ಚ ಆಗಿದೆ ಅಂದ್ರೆ ಎಲ್ಲಾ ತರದ ಮಕ್ಳಿಗೂ ಅರ್ಥ ಆಗ್ಬೇಕು. ವಾಸ್ತು ಎಲ್ಲರಿಗೂ ಅರ್ಥ ಆಗ್ಬೇಕು, ಮೆಡಿಕಲ್ ಸೈನ್ಸ್ ಕಷ್ಟ ಎಲ್ರಿಗೂ ಅರ್ಥ ಆಗ್ಬೇಕು. ಲೈಕ್ ಈ ತರ. ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ನೋಡ್ಬೋದು, ಟೀಚರ್ಸ್ ಎಷ್ಟೋ ಜನ ಕೋಚಿಂಗ್ ಅಫೋರ್ಡ್ ಮಾಡೋದು ಲಕ್ಷಗಟ್ಟಲೆ, ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗೆ ಕೋಚಿಂಗ್ ತಗೋಬೇಕಾಗತ್ತೆ. ಅದನ್ನ ಅಫೋರ್ಡ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ. ಕೆಲವರು ದುಡ್ಡಿರಲ್ಲ, ಕೆಲವ್ರ ಹತ್ರ ದುಡ್ಡಿರಲ್ಲ, ಕೆಲವ್ರ ಹತ್ರ ದುಡ್ಡಿರುತ್ತೆ ಅವ್ರು ಅಫೋರ್ಡ್ ಮಾಡ್ತಾರೆ, ಇನ್ ಕೆಲವ್ರ ಹತ್ರ ದುಡ್ಡಿರಲ್ಲ ಅವ್ರಿಗೆ ಕಷ್ಟ ಇರುತ್ತೆ. ಅಂತವ್ರಿಗೋಸ್ಕರ ಈ ಕೆಲವೊಬ್ರು ಲೈಕ್ ಒಳ್ಳೊಳ್ಳೆ ಫ್ಯಾಕಲ್ಟಿಗಳು ಆನ್ಲೈನ್ ಅಂತ ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಪಾಠ ಮಾಡ್ತಾ ಇದಾರೆ. ಎಲ್ಲರಿಗೂ ಹೋಗ್ಬಿಟ್ಟು ತಲುಪಲಿ, ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಪಾಠ ಮಾಡ್ತಾ ಇದಾರೆ. ಅದು ಶನಿ ಉಚ್ಚ 4ನೇ ಮನೆ ಟೀಚಿಂಗ್, ಎಲ್ರಿಗೂ ಹೋಗಿ ತಲುಪಲಿ, ಎಲ್ರು ಇದ್ರ ಬೆನಿಫಿಟ್ ತಗೊಳ್ಳಿ. ಎಲ್ರು ಇದ್ರ ಬೆನಿಫಿಟ್ ತಗೊಂಡು ಒಂದು ಸಮಾಜ ರೆವಲ್ಯೂಷನ್ ತರ್ತಕ್ಕಂಥದ್ದು, ಸೋಷಿಯಲ್ ರಿಫಾರ್ಮ್ ಮಾಡ್ತಕ್ಕಂಥದ್ದು ಟೀಚಿಂಗ್ ಮುಖಾಂತರ. 4ನೇ ಮನೆ ಜ್ಞಾನದ ಮನೆ ಅಂತ ಕರಿತೀವಿ. ಅವರ ಜ್ಞಾನದಿಂದ ಸೋಷಿಯಲ್ ರಿಫಾರ್ಮ್ ಮಾಡ್ತಕ್ಕಂಥದ್ದು, ಸಮಾಜ ಸೇವೆ ಮಾಡ್ತಕ್ಕಂಥದ್ದು. ಅಗ್ರಿಕಲ್ಚರ್ 4ನೇ ಮನೆ, ಅವರೇ ಒಂದು ಹೊಸ ಅಗ್ರಿಕಲ್ಚರ್ ಟೆಕ್ನಿಕ್ನ ಎಲ್ಲರ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥದ್ದು, ಅವರೇ ರಿಸರ್ಚ್ ಮಾಡಿರ್ತಕ್ಕಂಥದ್ದು. ಅವರೇ ಎಲ್ಲೋ ಒಂದ್ ಕಡೆ ಅಗ್ರಿಕಲ್ಚರ್, ಈ ಜಪಾನ್ ಟೆಕ್ನಾಲಜಿ ಅಂತ ಕರಿತೀವಿ, ಯಾವ್ಯಾವ ಟೆಕ್ನಾಲಜಿಗಳನ್ನ ಅವ್ರು ಕಲ್ತ್ಕೊಂಡ್ಬಂದು ಅದನ್ನ ಅವರು ಪ್ರಯೋಗ ಮಾಡಿ, ಫಸ್ಟ್ ಅವ್ರ ಮೇಲೆ ಪ್ರಯೋಗ ಮಾಡ್ಕೊಂಡು ಅದು ಅವ್ರಿಗೆ ವರ್ಕ್ ಆದ್ಮೇಲೆ ಅದನ್ನ ಪಬ್ಲಿಕ್ ಹೇಳ್ಕೊಡ್ತಕ್ಕಂಥದ್ದು ಫ್ರೀ ಆಗಿ. ಫ್ರೀ ಇನ್ ದ ಸೆನ್ಸ್ ಲೈಕ್ ಸಿಂಬಾಯಸಿಸ್ ಅಂತ ಕರಿತೀವಿ ಶನಿ ಉಚ್ಚಾದಾಗ. ನಾನು ಬೆಳಿತೀನಿ, ನನ್ನ ಜೊತೆ ನೀನು ಬೆಳಿ. ನಾನು ಬೆಳಿತೀನಿ, ನಾನು ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ತೀನಿ, ನೀನು ಬೆಳಿ. ನೀವು ಕೂಡ ಒಂದು ನೀನು ಅನ್ನೋಕ್ಕಿಂತ ನೀವು, ಯಾಕಂದ್ರೆ ಶನಿ ಅಂದ್ರೆ ಪಬ್ಲಿಕ್ ಮಾಸಸ್, ಶನಿ ಅಂದ್ರೆ ಪಬ್ಲಿಕ್ ಮಾಸಸ್ಸಿಗೆ ಅದು ರೀಚ್ ಆಗ್ಬೇಕದು. ಅದು ಶನಿ ಹೇಳ್ತಕ್ಕಂತ ಒಂದು ಕಾಂಬಿನೇಷನ್ ಈ ಒಂದು ಪ್ಲೇಸ್ಮೆಂಟ್ ಅಲ್ಲಿ. ಅದೆಲ್ರಿಗೂ ಸ್ಪ್ರೆಡ್ ಆಗ್ಲಿ, ಯಾಕಂದ್ರೆ 7ನೇ ಮನೆ ಅಧಿಪತಿ ಕೂಡ ಉಚ್ಚ ಆಗ್ತಾ ಇದೆ ಅಲ್ಲಿ. 4ನೇ ಮನೆ ಮಾಸಸ್ಸಿಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದು, ಪ್ರಚಾರ ಆಗ್ತಕ್ಕಂಥದ್ದು. ಅಗ್ರಿಕಲ್ಚರ್ ಅವರೇ ಏನೋ ಒಂದು ಹೊಸ ಟೆಕ್ನಿಕ್ ಕಂಡಿಡ್ತಾರೆ, ಅದು ಸಮಾಜಕ್ಕೆ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಸಮಾಜ ಅದರಿಂದ ಬೆನಿಫಿಟ್ ತಗೊಂಡು ಒಳ್ಳೊಳ್ಳೆ ಅಗ್ರಿಕಲ್ಚರಲ್ ಈಲ್ಡ್ ನ ಅದರಿಂದ ಔಟ್ಪುಟ್ ತೆಗಿತಕ್ಕಂಥದ್ದು. ಇದು ಈ ತರ ಒಂದು ಪ್ಲೇಸ್ಮೆಂಟ್ ಶನಿ ಇಂಡಿಕೇಟ್ ಮಾಡುತ್ತೆ ವೀಕ್ಷಕರೇ. ಇನ್ನ ಕನ್ಸ್ಟ್ರಕ್ಷನ್ ಸೈನ್ಸ್ ಅಂತ ಕರಿತೀವಿ, ಅವರೇ ಅದರಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥದ್ದು. ಲೈಕ್ ಎಲ್ಲಾ ತರದ ಜನರು ಕೂಡ ಮನೆ ಕಟ್ಕೋಬಹುದು, ಅಫೋರ್ಡ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 3D ಟೆಕ್ನಾಲಜಿ ಅಂತ ಇದೆ, ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ ಅದು ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸುತ್ತೆ. ಅಂದ್ರೆ ಕ್ರಿಯೇಟಿವಿಟಿ, ಶನಿ ಅಂದ್ರೆ ಈ ಟೆಕ್ನಿಕಲ್, ಶನಿ ಮತ್ತೆ ಮಂಗಳ ಇಬ್ರು ಕೂಡ ಇಂಜಿನಿಯರಿಂಗ್ ಪ್ಲಾನೆಟ್ಸ್, ಟೆಕ್ನಾಲಜಿಗೆ ಕಾರಕ. ಶುಕ್ರ ಕ್ರಿಯೇಟಿವಿಟಿಗೆ ಕಾರಕ, ಹೊಸ ಆವಿಷ್ಕಾರಕ್ಕೆ
ಕ್ರಿಯೇಟಿವ್ ಆವಿಷ್ಕಾರಕ್ಕೆ ಶುಕ್ರ ಕೂಡ ಕಾರಕ ಆಗ್ತಾನೆ. ಓಕೆ, ಅಲ್ಲಿ ಶನಿ ಉಚ್ಚ ಆಗ್ತಾ ಇದೆ. ಓಕೆ, ಟೆಕ್ನಿಕಲ್ ಪ್ಲಾನೆಟ್ಸ್, ಶನಿ ಕೂಡ ಟೆಕ್ನಿಕಲ್, ಮಂಗಳ ಕೂಡ ಟೆಕ್ನಿಕಲ್. ಸೊ ಇಲ್ಲಿ ಶನಿ ಏನಾಗುತ್ತೆ ಅಂದ್ರೆ ಟೆಕ್ನಿಕಲ್ ಸೈನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡಿ, ಲೈಕ್ ಈ 3D ಕನ್ಸ್ಟ್ರಕ್ಷನ್ ಅಂತ ಏನೋ ಬರ್ತಾ ಇದೆ, ವಿತಿನ್ ಫ್ಯೂ ಡೇಸ್ ಅಲ್ಲಿ ಕನ್ಸ್ಟ್ರಕ್ಷನ್ ಆಗುತ್ತದೆ, ಎಲ್ಲಾರು ಕೂಡ ಅಫೋರ್ಡ್ ಮಾಡ್ಬೋದು. ಒಂದು ವಿಚಾರ ಬಂದಿದೆ, ಅದು ಕಾಸ್ಟ್ಲಿ ಇದೆ ಅಂದ್ರೆ ಅದನ್ನ ಎಲ್ಲರೂ ಅಫೋರ್ಡ್ ಮಾಡ್ಬೇಕು. ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಅಫೋರ್ಡ್ ಮಾಡ್ಬೇಕು, ಹೈ ಕ್ಲಾಸ್ ಪೀಪಲ್, ರಿಚ್ ಕ್ಲಾಸ್ ಪೀಪಲ್, ಎಲ್ಲಾ ತರದ ಜನರಿಗೂ ಕೂಡ ಹೋಗಿ ತಲುಪಬೇಕು. ಅದು ಶನಿ ಉಚ್ಚ ಆಗಿರ್ತಕ್ಕಂಥ ಒಂದು ಥಾಟ್ ವೀಕ್ಷಕರೇ, ಅದು ಶನಿ ಕೊಡ್ತಕ್ಕಂಥ ಥಾಟ್. ಈ 4ನೇ ಮನೆ ಅಂದ್ರೆ ಜ್ಞಾನ, ಎಲ್ಲಾ ತರದ ವ್ಯಕ್ತಿಗೂ ಅದು ರೀಚ್ ಆಗ್ಬೇಕು ಜ್ಞಾನ. ಎವ್ರಿ ಒನ್ ಕ್ಯಾನ್ ಅಫೋರ್ಡ್ ದ ಎಜುಕೇಶನ್. 4ನೇ ಮನೆ ಶನಿ. ಇಲ್ಲಿ ಇನ್ನೊಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ. ತುಲಾ ರಾಶಿನಲ್ಲಿ 3 ನಕ್ಷತ್ರ ಬರುತ್ತೆ, ಚಿತ್ತ, ಸ್ವಾತಿ, ವಿಶಾಖ. ಚಿತ್ತ ನಕ್ಷತ್ರದ ಅಧಿಪತಿ ಬಂದ್ಬಿಟ್ಟು ಮಂಗಳ. ಮಂಗಳ ಏನ್ ಹೇಳ್ತಾನೆ ಗೊತ್ತಾ ತುಲಾ ರಾಶಿನಲ್ಲಿ? ಆ ಚಿತ್ತ ನಕ್ಷತ್ರ ಅಂದ್ರೆ ಡೈಮಂಡ್ ಇದ್ದಂಗೆ ಅದು. ಮಂಗಳ ಏನ್ ಹೇಳ್ತಾ ಅಂದ್ರೆ, ನಾನ್ ಕೆಲಸ ಮಾಡ್ತೀನಿ, ನಾನೇನ್ ಎಕ್ಸ್ಪೆಕ್ಟೇಷನ್ ಇಡಲ್ಲ, ನಾನ್ ಕೆಲಸ ಮಾಡ್ತೀನಿ, ನಾನ್ ಮಾಡ್ತಕ್ಕಂತ ಕೆಲಸ ನೋಡಿ ಜನರೇ ಅದನ್ನ ಮೆಚ್ಕೋತಾರೆ. ಅಲ್ಲಿ ಶನಿ ಉಚ್ಚಾದಾಗ ಏನಾಗುತ್ತೆ, ಮಾತಾಡಲ್ಲ, ಬಾಯಲ್ಲಿ ಮಾತಾಡಲ್ಲ, ಕೈಯಲ್ಲಿ ಮಾಡ್ತೀನಿ. ಈ ವ್ಯಕ್ತಿ ಏನೋ ಇದೆ ಕಣ, ಕೈಯಲ್ಲಿ ಏನೋ ಇದೆ, ಈ ತರ ಆ ಕ್ಯಾರೆಕ್ಟರ್ ಆಗುತ್ತೆ ಚಿತ್ತ ನಕ್ಷತ್ರದ ಶನಿ ಕೂತಾಗ. ಇನ್ನ ಸ್ವಾತಿ ನಕ್ಷತ್ರ, ಸ್ವಾತಿ ರಾಹು. ಆ ಸ್ವಾತಿ ನಕ್ಷತ್ರದ ಸಿಂಬಲ್ ನೀವು ನೋಡ್ಬೋದು, ಹುಲ್ಲು, ಒಂದು ಲೈಕ್ ಹರಡ್ತಕ್ಕಂಥ ಕಳೆ ಅಂತ ಕರಿತಾರೆ, ಹುಲ್ಲು ಅಂತ ಕರಿತೀವಿ. ಅದು ಹರಡುತ್ತೆ, ಬಹಳ ಬೇಗ ಸ್ಪ್ರೆಡ್ ಆಗುತ್ತೆ. ಪ್ರಚಾರ, ಇನ್ ಜನರಲ್ ಆಗಿ ಹೇಳ್ಬೇಕು ಅಂದ್ರೆ ಪ್ರಚಾರ. ಅಲ್ಲಿ ಶನಿ ಕೂತಾಗ ಅವ್ರೇನೋ ಒಂದು ಕಲ್ತಿರ್ತಾರೆ, ಒಂದು ಸಮಾಜಕ್ಕೆ ಹೆಲ್ಪ್ ಆಗಿರ್ತಕ್ಕಂಥ ವಿಚಾರಗಳನ್ನ ಅವ್ರು ರಿಸರ್ಚ್ ಮಾಡಿರ್ತಾರೆ, ಅದನ್ನ ಮ್ಯಾಸಸ್, ಯಾಕಂದ್ರೆ ರಾಹು ಅಂದ್ರೆ ಇಂಟರ್ನ್ಯಾಷನಲ್, ಅದನ್ನ ದೊಡ್ಡದಾಗಿ ಪ್ರಚಾರ ಮಾಡ್ತಕ್ಕಂಥದ್ದು, ಸ್ಪ್ರೆಡ್ ಮಾಡ್ತಕ್ಕಂಥದ್ದು, ಎಲ್ರಿಗೂ ತಲುಪುವ ಹಾಗೆ ಮಾಡ್ತಕ್ಕಂಥದ್ದು. ಇನ್ನ ವಿಶಾಖ ನಕ್ಷತ್ರ, ಗುರುವಿನ ನಕ್ಷತ್ರ. ವಿಶಾಖ ಅಂದ್ರೇನು? ಜ್ಞಾನ. ಅಲ್ಲಿ ಶನಿ ಉಚ್ಚ ಆಗ್ತದೆ. ಇವ್ರ ಹತ್ರ ಏನಾರ ಒಂದು ಜ್ಞಾನ ಬಂತು ಅಂದ್ರೆ ಅದನ್ನ ಇವರು ಪ್ರಯೋಗ ಮಾಡಿ, ಇವ್ರನ್ನ ಟೆಸ್ಟಿಂಗ್ ಮಾಡಿ, ಇದು ವರ್ಕ್ ಆಗತ್ತೆ ಈ ಜ್ಞಾನ, ಅದನ್ನೆಲ್ಲ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥದ್ದು. ಇದು ಈ ಒಂದು ಪ್ಲೇಸ್ಮೆಂಟ್ ಹೇಳ್ತಕ್ಕಂಥ ವಿಚಾರ ವೀಕ್ಷಕರೇ. ಸೊ ಇನ್ನ ನಾನು ಮುಂದಿನ ಎಪಿಸೋಡ್ ಅಲ್ಲಿ ಇದ್ರ ಬಗ್ಗೆ ಇನ್ನೂ ಅಷ್ಟು ಮಾತಾಡ್ತೀನಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ನ ಏನ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಪ್ರೆಸ್ ಮಾಡಿ. ಸಿಗುವ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ.